ಲವ್ ಅನ್ನೋದು ಹೀಗೆ ಅಂತ ನಂಗೆ ಗೊತ್ತಿರಲಿಲ್ಲ. ಹೀಗೆ ಅಂದರೆ ಹೇಗೆ? ಐ ಮೀನ್, ನಾನು ಸಿನಿಮಾಗಳಲ್ಲಿ ನೋಡಿದ್ದೆ, ಬುಕ್ಕಲ್ಲಿ ಅಥವಾ ಟಿ ವಿಲಿ ನೋಡಿದ್ದೆ ಅನ್ನೋದು ಬಿಟ್ಟರೆ ನನ್ನ ಲೈಫಲ್ಲೇ ನನ್ನ ಸುತ್ತಮುತ್ತ ಈ ಥರದೊಂದು ಎಕ್ಸ್ಪೀರಿಯನ್ಸ್ ಆಗುತ್ತೆ ಅಂತ ನಾನು ಖಂಡಿತ ಅಂದ್ಕೊಂಡಿರಲಿಲ್ಲ. ಅಲ್ಲ, ಫಸ್ಟ್ ಆಫ್ ಆಲ್ ಲವ್ಗೆ ಇಷ್ಟು ಸೀರಿಯಸ್ ಆಗಬೇಕಾ? ಈ ಲವ್ ಅಂದ್ರೇ ಹಾಗೆ. ಈ ಲವ್ ಅನ್ನೋ ವಿಷಯ ಈಗ ನಿನ್ನ ಚೇಂಜ್ ಮಾಡಿಲ್ವಾ? ಲವ್, ಈ ಪ್ರೀತಿ ಅನ್ನೋದು ಗುರು ಇಲ್ದೇನೆ ಕಲಿಯೋ ವಿದ್ಯೆ. ಅದು ತಾನಾಗೆ ಹುಟ್ಟುತ್ತೆ, ತಾನಾಗೆ ಬೆಳೆಯುತ್ತೆ. ಓ, ನಮ್ಮ ಹುಡುಗನಿಗೆ ಲವ್ ಗುರು ಶುಭಾನ. ಇಷ್ಟು ದಿನ ಈ ಹುಡುಗಿರು ಪ್ರೀತಿ ಪ್ರೀತಿ ಅಂತ ಯಾಕೆ ಸಾಯ್ತಾರೆ ಅನ್ಕೋತಿದ್ದೆ, ಆದರೆ ಈಗ ನನಗೆ ಗೊತ್ತಾಗ್ತಿದೆ. ಪ್ರೀತಿ ಇಲ್ಲದೆ ಈ ಭೂಮಿ ಮೇಲೆ ಏನೂ ಇಲ್ಲ. ಓ ಹೌದೌದು, ಅಂದರೆ ಅನ್ನ ನೀರು ಗಾಳಿ ಇದನ್ನೆಲ್ಲ ದೇವರು ಬರೀ ಆಪ್ಷನ್ಸ್ ಕೊಟ್ಟಿದ್ದಾನೆ. ಪ್ರೀತಿಯಿಂದಾನೆ ಈ ಭೂಮಿ ತಿರುಗ್ತಿರೋದು. ಓಹೋ ಹೌದಾ? ನಾನು ಇಷ್ಟು ದಿನ ಗ್ರಾವಿಟಿ ಅಂದ್ಕೊಂಡಿದ್ದೆ. ಅಯ್ಯೋ ದೇವ್ರೆ, ಸೈನ್ಸು ಎಮೋಷನ್ನು ಎರಡನ್ನೂ ಮಿಕ್ಸ್ ಮಾಡಿ ಲವ್ ಮಾಡ್ತಾ ಇದ್ದಾರಲ್ಲಪ್ಪ. ನಂಗೆ ಕಾಯೋಕ್ಕಾಗ್ತಿಲ್ಲ ಕಣೋ, ಏನಾದರೂ ಮಾಡು. ಈಗ ತಾನೇ ಶುರುವಾಗಿದೆ, ಇಷ್ಟು ಬೇಗ ಹೇಗೆ? ಓ, ಇದು ನಾನು ಅನ್ಕೊಂಡಿರೋದಕ್ಕಿಂತ ಮುಂದೆ ಹೋಗಿದೆ. ನಾನಲ್ಲಿ ಇವರಿಬ್ರು ಸೇರಿ ಕಂಪ್ನಿ ಕಟ್ಟೋದ್ರ ಬಗ್ಗೆ, ಬಿಸ್ನೆಸ್ ಮುಂದುವರ್ಸೋದ್ರ ಬಗ್ಗೆ ಡೀಪ್ ಡಿಸ್ಕಷನ್ ಮಾಡ್ತಾರೆ ಅಂತ ಅವ್ರಿಗೆಲ್ಲ ಬಿಲ್ಡಪ್ ಕೊಟ್ಟೆ. ಆದರೆ ಇವರಲ್ಲಿ ಸಂಸಾರ ಕಟ್ಟೋದ್ರ ಬಗ್ಗೆ, ಅದನ್ನ ಬೆಳೆಸೋದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ. ನನಗೆ ಕಾಯೋಕ್ಕಾಗ್ತಿಲ್ಲ ಅಷ್ಟೇ. ಇದೊಳ್ಳೆ ಕಥೆ ಆಯ್ತಲ್ಲ. ಇಷ್ಟು ಅರ್ಜೆಂಟ್ ಮಾಡಿದ್ರೆ ಏನು ಮಾಡೋಕ್ಕಾಗುತ್ತೆ? ನನಗೆ ಈ ವಿಚಾರ ಗೊತ್ತಾಗಿದ್ದೆ, ಈಗ ಗೊತ್ತಾದ ತಕ್ಷಣ ನಿನ್ನ ಹತ್ರ ಹೇಳ್ತಾ ಇದ್ದೀನಿ. ಹಾಗಂತ ಆತರ ಪಟ್ಟು ಮನೆಯವ್ರನ್ನ ಒಪ್ಸೋದು ಹೇಗೆ? ಈ ಮನೆಯವರು ಯಾವಾಗ ತಾನೇ ಪ್ರೀತಿಗೆ ಹೋಗ್ತಾರೆ? ಎಷ್ಟು ಸಿನಿಮಾಗಳಲ್ಲಿ ನೋಡಿಲ್ಲ, ಒಂದು ಮಗು ಆದರೆ ಅವರೇ ಹೋಗ್ತಾರೆ. ಅಯ್ಯೋ ಮಗುನ ಇವ್ರ ಸ್ಪೀಡ್ ಅಂತ ಗೊತ್ತಿತ್ತು, ಆದ್ರೆ ಇಷ್ಟು ಸ್ಪೀಡ್ ಅಂತ ಗೊತ್ತಿರಲಿಲ್ಲ. ಶುಭ, ನಾನೊಂದು ಪ್ಲಾನ್ ಮಾಡಿದ್ದೀನಿ. ಪ್ಲಾನಾ? ಏನದು? ಫ್ಯಾಮಿಲಿ ಪ್ಲಾನಿಂಗ್ ಬಗ್ಗೆ ಮಾತಾಡ್ತಾ ಇದ್ದೇನಾ? ಮೊದಲೇ ಮಗು ಹೆಣ್ಣು, ಇನ್ನೊಂದು ಮಗು ಗಂಡು, ನಾವಿಬ್ಬರು ನಮಗಿಬ್ಬರು. ಇವರಿಬ್ರು ಇರೋ ಸ್ಪೀಡ್ಗೆ ಟ್ವಿನ್ಸೇ ಅನಿಸ್ತಿದೆ. ಆದ್ರೂ ನನ್ನ ಹತ್ರನೇ ವಿಚಾರ ಮುಚ್ಚಿಟ್ಟಿದ್ದಾನಲ್ಲ. ನನ್ನನ್ನ ಇವರು ಬೇರೆಯವರು ಅಂತ ಅನ್ಕೊಂಡ್ಬಿಟ್ರ, ಇಲ್ಲ ನನ್ನೇ ದೂರ ಮಾಡ್ಬಿಟ್ರ? ಮಮ್ಮಿ, ಇದು ನ್ಯಾಯನ? ನೀನೇ ಹೇಳು ಮಮ್ಮಿ, ನೀನೇ ಹೇಳು. ಇನ್ನು ಕಾಯೋದು ಬೇಡ. ಇಷ್ಟೆಲ್ಲ ಆದಮೇಲೆ ವಿಚಾರ ಹೊರಗಡೆ ಹೋದ್ರೆ ಕಷ್ಟ. ಅದಕ್ಕೆ ರಿಜಿಸ್ಟರ್ ಮ್ಯಾರೇಜ್ ಒಂದೇ ದಾರಿ. ಹಾ, ಇವನ್ನ ಹೀಗೆ ಬಿಟ್ರೆ ನಮ್ಮ ಕೈ ಸಿಗಲ್ಲ. ಇವತ್ತಾಗಿದ್ದಾಗ್ಲಿ ಅದೇನ್ ವಿಷಯ ಅಂತ ಕೇಳೇ ಬಿಡ್ತೀನಿ. ವಾಟ್ ಈಸ್ ದಿಸ್? ಯು ಆರ್ ಮೈ ಫ್ರೆಂಡ್. ನಾನು ನಿನ್ನ ಎತ್ತಿ ಆಡಿಸಿದ್ದೀನಿ ಅನ್ನೋಷ್ಟು ದೊಡ್ಡವನಲ್ಲ, ನಿನ್ನ ಜೊತೆಗೆ ಸ್ಕೂಲಲ್ಲಿ ಬಂದಿದ್ದೀನಿ ಅನ್ನೋಷ್ಟು ಚಿಕ್ಕವನು ಅಲ್ಲ. ಬಟ್ ನಾನು ಚಿಕ್ಕಪ್ಪ, ಅದಕ್ಕಿಂತ ಹೆಚ್ಚಾಗಿ ಯು ಆರ್ ಬುಡ್ಡಿಸ್ಯ. ನೀನ್ ಹೀಗ್ ಮಾಡ್ತೀಯ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಹರ್ಟ್ ಮೀ. ಇನ್ಮೇಲೆ ನನ್ನ ಅವಶ್ಯಕತೆ ನಿಮ್ಗಿಲ್ಲ. ನಾನು ಬರ್ತೀನಿ. ಈ ಆಫೀಸಲ್ಲಿ ಇನ್ಮೇಲೆ ನಾನು ಒಂದು ನಿಮಿಷನೂ ಇರಲ್ಲ. ನನ್ನ ಜೀವಕ್ಕೆ ಜೀವ ಅನ್ಕೊಂಡಿದ್ದೆ, ನನ್ನ ಇವನೇ ಹಿಂಗ್ ಮಾಡಿದ್ಮೇಲೆ ಇನ್ಯಾಕೆ ಈ ಬದುಕು? ಈ ಜೀವನನೇ ನಶ್ವರ. ನಾನು ಹಿಮಾಲಯಕ್ಕೆ ಹೋಗುತ್ತೇನೆ. ಚಿಕ್ಕೋ, ಬಾಯಿ ಬಂದಂಗೆಲ್ಲ ಮಾತಾಡ್ಬೇಡ. ಲೂಸ್ ತರ ಆಡ್ತಿದ್ಯಲ್ಲ ಅವಳೆ. ಹೂ ಕಣಪ್ಪ, ಈ ಪ್ರೀತಿಲಿ ಬಿದ್ದಾಗ ಫ್ರೆಂಡ್ಸು ಫ್ಯಾಮಿಲಿ ಲೂಸ್ ಆಗಿ ಕಾಣೋದು. ಎಲ್ಲ ಲವ್ ಮಹಿಮೆ. ಏನು ಲವ್ವ? ಸರ್, ಏನ್ ಮಾತಾಡ್ತಿದ್ದೀರಾ? ಸ್ಟಾಪ್, ಪ್ಲೀಸ್ ಸ್ಟಾಪ್. ಐ ನೋ ಎವ್ರಿಥಿಂಗ್. ನೀವಿಬ್ರು ಸೀರಿಯಸ್ ಆಗಿ ಲವ್ ಮಾಡ್ತಾ ಇದ್ದೀರಾ ತಾನೆ? ನನಗೊಂದು ಮಾತು ಹೇಳಿದಿದ್ರೆ ನಾನು ನಿಮ್ಮಿಬ್ಬರಿಗೆ ಹೆಲ್ಪ್ ಮಾಡ್ತಾ ಇರ್ಲಿಲ್ವಾ? ಶಟ್ ಚಿಕ್ಕೋ. ಲವ್ ನಾನು, ಅದು ಇವಳಲ್ಲ. ಲವ್ವ ಅದು ಇವನ್ನ? ಚಿಚಿ, ಇವಳನ್ನ ಲವ್ವ? ಈ ಮೂತಿನ ನೋಡಿದ್ರೆ ವಾಮಿಟ್ ಬರುತ್ತೆ ನನಗೆ. ಸರ್, ಮೊದಲು ಇವನ್ನ ಆಚೆ ಕರ್ಕೊಂಡೋಗಿ. ಇವನ್ ಮುಖ ನೋಡ್ತಿದ್ರೆ ಕಸ ನೋಡ್ದಂಗ ಆಗ್ತಿದೆ. ಏನ್ ನಡೀತಾ ಇದ್ದಾರೆ ಇಲ್ಲಿ? ಇಷ್ಟೊತ್ತವರೆಗೂ ಲವ್ ಫೀಲು, ಈಗ ಡುಶುಮ್ ಡುಶುಮ್ ಡುಶುಮ್. ನೀನ್ ಕರೆದ್ರೆ ನಿನ್ ಜೊತೆ ಬೇಕಾದ್ರೆ ಹಿಮಾಲಯಕ್ಕೂ ಬಂದು ಸೆಟ್ಲ್ ಆಗ್ಬಿಡ್ತೀನಿ. ಆದ್ರೆ ಇವಳನ್ನ ಲವ್ ಮಾಡೋದ? ಸರ್, ಜೀವನ ಪರ್ಯಂತ ಬೇಕಿದ್ರೆ ಸನ್ಯಾಸಿ ಆಗ್ಬಿಟ್ಟಿರ್ತೀನಿ, ಆದ್ರೆ ಇವನ್ನ ಮಾತ್ರ ಲವ್ ಮಾಡಲ್ಲ.
ಲವ್ ಮಾಡಲ್ವಾ ಮತ್ತೆ ಇಷ್ಟೊತ್ತು ಮಾತಾಡಿದ್ದು ಇವಳು ವಿಷಯ ಅನ್ಕೊಂಡ್ಯಾ ನೀನು? ತೂ 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 ಅಸಹ್ಯ. ಏಯ್ ಏನು ತಗದ್ ಬಿಟ್ಟ ಅಂದ್ರೆ ನಿನ್ ಮುಖ ನೋಡ್ಕೊಂಡಿದ್ಯಾ? ನಿನ್ ಮುಖಕ್ಕೆ ನಾನ್ ಬೇರೆ ಬೇಕು. ಜಸ್ಟ್ ಗೆಟ್ ಲಾಸ್. ನಿನ್ನ ಫ್ರೀ ಆಗಲ್ಲ. 1+1 ಆಫರ್ ಅಲ್ಲಿ ಕೊಡ್ತೀನಿ ಅಂತಂದ್ರೆ ನಾನೇ ಬೇಡ ಅಂತ ರಿಜೆಕ್ಟ್ ಮಾಡಿ ಬಂದ್ಬಿಡ್ತೀನಿ. ಲೇ ಹೋಗಲೇ, ಇಡೀ ಜಗತ್ತಲ್ಲಿ ಎಲ್ಲ ಗಂಡಸರು ಸತ್ತು ನೀನೊಬ್ನೇ ಉಳ್ಕೊಂಡ್ರೆ ನಿನ್ನೂ ಸಾಯಿಸ್ಬಿಟ್ಟು ನೆಮ್ಮದಿಯಾಗಿರ್ತೀನಿ ನಾನು. ನಿನ್ ಮುಖನೂ ನೋಡಲ್ಲ. ಏಯ್ 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 ಬೇಡ ನೋಡು. ನಿನ್ಗೂ ಅಷ್ಟೇ ಕಣೋ ಕಿರಾತಕ. ಏಯ್ 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 ಅಯ್ಯೋ ಪ್ಲೀಜಾ, ನಿಮ್ಮಿಬ್ರು ಜಗಳನು ಒಂದು 5 ನಿಮಿಷ ಸ್ಟಾಪ್ ಮಾಡಿ ನನಗೆ ಮ್ಯಾಟ್ರ್ ಏನು ಅಂತ ಹೇಳಿ. ಯಾವಾಗ್ಲೇ ಮದ್ವೆ? ನಾಳೆನೆ. ಎಲ್ಲಾನು ಆಲ್ರೆಡಿ ರೆಡಿ ಇದೆ. ನಾಳೆನೇ ಮದ್ವೆನಾ? ಅಯ್ಯೋ ಶುಭ, ಏನೇ ನೀನು ಇದ್ದಕ್ಕಿದ್ದಂಗೆ ಮದ್ವೆ ಅಂತ ಹೇಳ್ಬಿಟ್ಟೆ. ನಾನಿನ್ನು ಬ್ಯೂಟಿ ಪಾರ್ಲರ್ಗೆ ಹೋಗ್ಬೇಕು, ಐಬ್ರೋ ಮಾಡಿಸ್ಕೋಬೇಕು, ಫೇಶಿಯಲ್ ಮಾಡಿಸ್ಕೋಬೇಕು, ಒಳ್ಳೆ ಬಟ್ಟೆ ತಗೋಬೇಕು, ಇಷ್ಟೊಂದು ಕೆಲಸ ಇದೆ. ಮುಂದಿನ ವಾರ ಮದ್ವೆ ಮಾಡ್ಕೋಬೋದಲ್ವೇನೆ? ಇದೇನ್ ಶೂಟಿಂಗ? ರಿಯಲ್ ಮದ್ವೆ, ಅದು ಓಡಿಸ್ಕೊಂಡು. ಮುಂದಿನ ವಾರ ಮಾಡೋಕೆ ಅದೇನ್ ಬಿರಿಯಾನಿನ? ನಾಳೆನೇ ಮದ್ವೆನಾ? ದೊಡ್ಡವರಿಲ್ಲ, ಯಾರು ಇಲ್ಲ, ಹೇಗೆ ಮದ್ವೆ ಮಾಡಿಸೋದು? ಈ ದೊಡ್ಡವರು ಯಾವಾಗ ತಾನೇ ಚಿಕ್ಕವ್ರ ಪ್ರೀತಿ ಒಪ್ಪಿದ್ದಾರೆ? ನಾವು ಮದ್ವೆ ಒಂದ್ ಮಾಡಿ ಮುಗಿಸ್ಬಿಡೋಣ, ಮಿಕ್ಕಿದೆಲ್ಲ ಆಮೇಲೆ ನೋಡ್ಕೊಳ್ಳೋಣ. ಎಲ್ಲಕ್ಕ ಮದ್ವೆ? ಅದೆಲ್ಲ ಇವ ನೋಡ್ಕೋತಾನೆ. ಸರಿ, ಹಾಗಾದ್ರೆ ನಾವ್ ರೆಡಿ. ನಿನ್ ಸಪೋರ್ಟಿಗೆ ನಾವೆಲ್ಲರೂ ಇದೀವಿ. ನೀನ್ ಯಾವಾಗ ಹೇಳ್ತೀಯೋ ಏನ್ ಹೇಳ್ತೀಯೋ ಮಾಡೋದಕ್ಕೆ ನಾವು ರೆಡಿ. ಡೀಲಾ? ಡೀಲ್.